ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಬಾಡಿ ಮೆಜರ್ಮೆಂಟ್ ತೆಗೆಯೋದು ಹೇಗೆ ಅಂತ ಅಪ್ಲೋಡ್ ಮಾಡಿದ್ದೆ. ಸೊ ಅದ್ರ ಪ್ರಕಾರ ಇವತ್ತಿನ ವಿಡಿಯೋದಲ್ಲಿ ಎಲ್ಲಿ ನಾವು ಎಕ್ಸ್ಟ್ರಾ ಎಷ್ಟು ಸೇರಿಸ್ಕೊಬೇಕು, ಯಾವ ರೀತಿ ಮಾರ್ಕ್ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ಓಕೆನಾ. ಸೊ ಇದೇ 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ. ಸೊ ಇದರಲ್ಲಿ 20 ತರ ನೆಕ್ ಶೇಪ್ಸ್, 20 ತರ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ. ಸೊ ಇದು ಬಂದು ಟೋಟಲ್ 40 ಡಿಸೈನ್ಸ್ ಆಗುತ್ತೆ. 40 ಡಿಸೈನ್ಸ್ಗೆ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಇದು 3.5 ಇಂದ 4 ತಿಂಗಳು ಕೋರ್ಸ್ ಆಗಿರುತ್ತೆ. ಸೊ ಸೇರ್ಕೊಳಕ್ಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಶಾಟ್ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. 20 ತರ ಪ್ಯಾಚ್ ವರ್ಕ್ ಡಿಸೈನ್, ಏನು ಕ್ರಿಟಿಕಲ್ ಡಿಸೈನ್ ಆರಿಸ್ಕೊಂಡಿದ್ದೀನಿ, ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಜಸ್ಟ್ ಇವಾಗ ಒಂದು ನಿಮಗೆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ, ನೋಡಿ. ಸೊ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಶಾಟ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಕೇವಲ 2,000 ರೂಪಾಯಿ. ಇದೇ ತಿಂಗಳು 26ನೇ ತಾರೀಕಿಗೆ ಶುರು ಆಗ್ತದೆ. ಓಕೆನಾ, ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಇದು ನೋಡಿ, ಇದು ನಂದೇ ಮೆಷರ್ಮೆಂಟ್, ನನ್ನ ಬಾಡಿ ಮೆಷರ್ಮೆಂಟ್. ಇದು ಹೇಗೆ ತೆಗಿಯೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಇವತ್ತು ಇದನ್ನ ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಿದ್ದೀನಿ. ಸೊ ಗಮನ ಇಟ್ಟು ನೋಡಿ. ವಿಡಿಯೋ ಎಲ್ಲರೂ ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತ ನಿಮ್ಗೆ ಅರ್ಥ ಆಗಲ್ಲ. ಸೊ ತಾಳ್ಮೆಯಿಂದ ನಿಧಾನಕ್ಕೆ ಕೂತ್ಕೊಂಡು ನೋಡಿದ್ರೆ ಮಾತ್ರ ನಿಮಗೆ ನೀಟಾಗಿ ಅರ್ಥ ಆಗೋದು, ಓಕೆನಾ. ಸೊ ಇವಾಗ ಫಸ್ಟ್ ಅಂತೂ ನಾವು ಲೆಂತ್ ಹಾಕೊಳ್ಬೇಕು. ಸೊ ಲೆಂತ್ ಬಂದು ನಾನು 15 ಇಂಚು ತಗೊಂಡಿದ್ದೀನಿ. ಸೊ 15 ಇಂಚಿಗೆ ನಾನು ಫಸ್ಟ್ ಲೆಂತ್ ಹಾಕೊಳ್ತೀನಿ. ಸೊ ಫ್ರಂಟ್ ಪಾರ್ಟ್ಗೆ ಲೆಂತ್ ನೋಡಿ, ಲೆಂತ್ ಬಂದು 15 ಪ್ಲಸ್ 2 ಇಂಚು. ಬ್ಯಾಕ್ಗೆ ನಾವೆಷ್ಟು ತಗೊಂಡಿದ್ವಿ, 15 ಪ್ಲಸ್ 1 ಇಂಚು. ಇಲ್ಲಿ 15 ಪ್ಲಸ್ 2 ಇಂಚು, ಓಕೆನಾ. ಸೊ 17 ಇಂಚು. 17 ಇಂಚಿಗೆ ನಾನು ಇವಾಗ ಲೆಂತ್ ತಗೊಳ್ಬೇಕು. ನೋಡಿ, ಇಲ್ಲಿ ನಾನು 17 ಇಂಚಿಗೆ ಲೆಂತ್ ತಗೊಳ್ತಾ ಇದ್ದೀನಿ, ಓಕೆನಾ. ಸೊ ಇದ್ರ ಪಕ್ಕ 1/2 ಇಂಚಷ್ಟು ಬಿಟ್ಟು ನಾವು ಉಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಇನ್ನೊಂದು ಲೈನ್ ಹಾಕೊಳ್ಬೇಕು. ಇದು ಉಪ್ಪಟ್ಟಿ ಕಾಜಾಪಟ್ಟಿಗೆ. ಸೊ ನೆಕ್ಸ್ಟ್ ಶೋಲ್ಡರ್, ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟು ಇಟ್ಕೊಂಡಿದ್ವಿ ಅಷ್ಟೇ, 8 ಇಂಚು. ಸೊ ಉಪ್ಪಟ್ಟಿ ಕಾಜಾಪಟ್ಟಿಗೆ 1/2 ಇಂಚ್ ಏನ್ ಬಿಟ್ಟಿದೀವಿ ಅದ್ ಲೆಕ್ಕ ತಗೊಳಂಗಿಲ್ಲ. ಅದಕ್ಕೆ 1/2 ಇಂಚು ಸೇರಿಸಿ ಈ ಕಡೆ ಇದೆಯಲ್ಲ ಲೈನ್, ಆ ಲೈನ್ ಇಂದ 8 ಇಂಚಿಗೆ ಮಾರ್ಕ್ ಹಾಕೊಬೇಕು. ನೋಡಿ, 8 ಇಂಚಿಗೆ ಮಾರ್ಕ್ ಹಾಕಿದ್ವಿ. ಸೊ ಈಗ ಆರ್ಮೋಲ್ ಲೆಂತ್ ಲೈನ್ಗೆ 8 ಇಂಚಿಗೆ ಅರ್ಧ ಇಂಚು ಸೇರಿಸಿ 8.5 ಇಂಚಿಗೆ ಮಾರ್ಕ್ ಹಾಕೊಬೇಕು. ನೋಡಿ, 8.5 ಇಲ್ಲಿ ಬರುತ್ತೆ. ಎಂಟೂವರೆ, ಓಕೆನಾ. ಸೊ ನೆಕ್ಸ್ಟ್ ಎರಡನ್ನೂ ಕೂಡಿಸ್ಕೊಳ್ಳೋಣ. ಇಲ್ಲಿಗೆ 8 ಇಂಚು ಬರುತ್ತೆ. ಸೊ ನಮ್ಮ ಅಪ್ಪರ್ ಚೆಸ್ಟ್ ಎಷ್ಟು, 38 ಇಂಚು. 38 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.5 ಬರುತ್ತೆ. ಸೊ 9.5 ನಮ್ಮ ಫಿಟ್ಟಿಂಗ್. ಅದಕ್ಕೆ 2 ಇಂಚು ಮಾರ್ಜಿನ್ ಸೇರಿಸ್ಕೊಬೇಕು. ಸೊ 9.5 ಪ್ಲಸ್ 2 ಇಂಚು 11.5 ಆಗುತ್ತೆ. ಸೊ ಇಲ್ಲಿ 11.5 ನಾನು ಇಲ್ಲಿ ಲೈನ್ ಹಾಕ್ತೀನಿ. ಸೊ 2 ಇಂಚು ಮಾರ್ಜಿನ್ ಸೇರಿಸಿದ್ದೀನಿ. ನೋಡಿ, ಇದು ನಮ್ಮ ಎಕ್ಸಾಕ್ಟ್ ಫಿಟ್ಟಿಂಗ್ ಮಾರ್ಕು. ಸೊ ಇದು ಮಾರ್ಜಿನ್ ಬಿಟ್ಟಿರೋದು, ಇದು 2 ಇಂಚು ಮಾರ್ಜಿನ್ ಬಿಟ್ಟಿರೋದು, ಇದು ಫಿಟ್ಟಿಂಗ್ ಸ್ಟಿಚ್, ಆಯ್ತಾ. ಸೊ ಈಗ ನಾನು ಇಲ್ಲಿ ಆರ್ಮೋಲ್ ಶೇಪ್ ಹಾಕೊಳ್ತೀನಿ. ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಅಂತ ಬಿಟ್ಬಿಡೋಣ. ಸೊ ಬಿಟ್ಟು ಇಲ್ಲಿಂದ ನಾನು ಒಂದು 1/2 ಇಂಚು ಆಚೆ ಬಂದು
ಫ್ರಂಟ್ ಆರ್ಮೋಲ್ ಮಾರ್ಕ್ ಹಾಕ್ತಾ ಇದ್ದೀನಿ. ಫ್ರಂಟ್ ಆರ್ಮೋಲ್ ಮಾರ್ಕ್ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಬಂದು ನಾವಿವಾಗ ಫುಲ್ ಬಸ್ಟ್ ಅಂತಂದ್ರೆ ಮಿಡಲ್ ಚೆಸ್ಟ್ ರೌಂಡ್. ಸೊ ಈ ನಮ್ಮ ಏನ್ ಕಫ್ ಇದೆ ಇದರ ಸುತ್ತಳತೆ, ಈ ಸುತ್ತಳತೆ ಮಾರ್ಕ್ ಹಾಕ್ಬೇಕು. ಎಲ್ಲಿ ಅಂತ ಮಾರ್ಕ್ ಹಾಕ್ತೀರಾ? ಇಲ್ಲಿ ಹಾಕ್ತೀರಾ ಅಥವಾ ವೇಸ್ಟ್ ರೌಂಡ್ ಹತ್ರ ಹಾಕ್ತೀರಾ, ಎಲ್ಲಿ ಹಾಕ್ತೀರಾ? ಸೊ ಅದು ನಿಮಗೆ ಗೊತ್ತಾಗ್ಬೇಕಲ್ವಾ? ಅದು ಗೊತ್ತಾಗ್ಬೇಕು ಅಂದ್ರೆ ನಮ್ಮ ಈ ಅಪೆಕ್ಸ್ ಪಾಯಿಂಟ್ ಇದೆಯಲ್ಲ, ಈ ಮಾರ್ಕ್ ನ ಫಸ್ಟ್ ಹಾಕೊಳ್ಬೇಕು. ಸೊ ಅಪೆಕ್ಸ್ ಪಾಯಿಂಟ್ ಎಷ್ಟು ಬಂದಿದೆ? 10.5 ಇಂಚು ಬಂದಿದೆ. ಸೊ 10.5 ಇಂಚ್ಗೆ ಅರ್ಧ ಇಂಚು ಸೇರಿಸ್ಕೊಬೇಕು. ಏನಕ್ಕೆ? ಶೋಲ್ಡರ್ ಅಟ್ಯಾಚ್ ಮಾಡ್ತೀವಿ ಮೇಲ್ಗಡೆ ಅಲ್ವಾ? ಸೊ ಈ ಶೋಲ್ಡರ್ ಅಟ್ಯಾಚ್ ಮಾಡುವಾಗ 1/2 ಇಂಚ್ ಹೋಗುತ್ತಲ್ವಾ? ಸೊ ಆವಾಗ 1/2 ಇಂಚ್ ಹೋಗಿ ನಮ್ದು ಏನ್ ರೆಡಿ 10.5 ಇಂಚ್ ಇದೆ ಅದು ಬರುತ್ತೆ. ಸೊ 10.5ಗೆ ಅರ್ಧ ಇಂಚು ಸೇರಿಸಿದ್ರೆ 11 ಇಂಚ್ ಆಗುತ್ತೆ. ಇಂಚು. ಸೊ ಈ ಎಲ್ಲಿ ನಾವು ಈ 11 ಇಂಚು ಮಾರ್ಕ್ ಹಾಕಿದೀವಿ, ಸೊ ಅಲ್ಲಿ ನಾವು ನಮ್ಮ ಸ್ಕೇಲ್ ನ ತಿರುಗಿಸ್ಕೊಂಡು ಈ ತರ ಒಂದು ಲೈನ್ ಹಾಕೊಳ್ಳೋಣ. ನೋಡಿ, ಇಲ್ಲಿಂದ ಮೇಲ್ಗಡೆ ಎಷ್ಟು ಹಾಕೊಂಡಿದೀವಿ? 11.5 ಹಾಕಿದೀವಿ ಅಲ್ವಾ? ಸೊ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ. ಸೊ ಅದನ್ನ ನಾನು ಇವಾಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನಿಮ್ಗೆ ಇವಾಗ. ಸೊ ಇಲ್ಲಿ ಇದು ಬಂದು 9.5 ಇಂಚು ನನ್ನ ಏನ್ ಫಿಟ್ಟಿಂಗ್, ಓಕೆನಾ? ಸೊ ಫ್ರಂಟ್ ಪಾರ್ಟ್ ಅಲ್ಲಿ ಡಾಟ್ ಬರುತ್ತೆ ಒಂದು. ಸೊ ಇಲ್ಲಿಂದ ಈ ರೀತಿ ಒಂದು ಡಾಟ್ ಬರುತ್ತೆ. ಆ ಡಾಟ್ಗೆ 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. 1/2 ಇಂಚ್ ಇಲ್ಲಿ ಎಕ್ಸ್ಟ್ರಾ ಮಾರ್ಕ್ ಹಾಕೊಬೇಕು. ಸೊ 9.5 ಪ್ಲಸ್ ಅರ್ಧ ಇಂಚು 10 ಇಂಚ್ ಆಗುತ್ತೆ. ಇಲ್ಲಿಂದ ನೀವು ಸೊ ಎಕ್ಸ್ಟೆಂಡ್ ಮಾಡಿಕೊಂಡು 2 ಇಂಚು ಮಾರ್ಜಿನ್ ತಗೊಳ್ಬೇಕು. ಆಯ್ತಾ? ಸೊ ಇದೇನಿದೆ ಮಾರ್ಕ್ ತೆಗೆದು ಈ ಮಾರ್ಕ್ ಹಾಕೊಳ್ಳೋಣ. ಸೊ ಇದು ಫಿಟ್ಟಿಂಗ್ ಸ್ಟಿಚ್ 9.5 ಇಂಚು. ಅದಾದ್ಮೇಲೆ ಇದು 1/2 ಇಂಚು ಡಾಟ್ಗೆ ಅಂತ. ಸೊ ಇದು ಬಂದು ಮಾರ್ಜಿನ್. ಸೊ ಸಣ್ಣದಾಗಿ ಬರ್ದಿ, ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಲ್ಲ ಅದನ್ನ ತಲೆ ಇಟ್ಕೊಳ್ಳಿ. ಆಯ್ತಾ? ಸೊ ಇವಾಗ 9.5 ಪ್ಲಸ್ ಅರ್ಧ ಇಂಚು 10 ಇಂಚ್ ಆಯ್ತು. ಈಗ ನಾವಿಲ್ಲಿ ಲೈನ್ ಹಾಕಿದೀವಲ್ವಾ, ನಮ್ಮ ಏನು ಅಪೆಕ್ಸ್ ಪಾಯಿಂಟ್ ಲೈನ್ ಹಾಕಿದೀವಿ. ಸೊ ಅಲ್ಲಿ ನಾವು ಫುಲ್ ಬಸ್ಟ್ ಲೈನ್ ಹಾಕಿದೀವಿ. ನಂದು ಫುಲ್ ಬಸ್ಟ್ ಎಷ್ಟು ಅಂದ್ರೆ ಮಿಡಲ್ ಚೆಸ್ಟ್ ರೌಂಡ್ ಅಥವಾ ಫುಲ್ ಬಸ್ಟ್ 40 ಇಂಚು ಬರುತ್ತೆ. 40 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಬೇಕು. ಸೊ 40 ಪ್ಲಸ್ 4, ಸೊ 10 ಇಂಚ್ ಆಗುತ್ತೆ. 10 ಇಂಚ್ಗೆ ನಾವು ಇಲ್ಲಿಂದ ಮಾರ್ಕ್ ಹಾಕೊಳ್ಬೇಕು. ನೋಡಿ, ಇದು ನನ್ನ ಫಿಟ್ಟಿಂಗ್ ಸ್ಟಿಚ್, ಇದು ಮಾರ್ಜಿನ್. ಆಯ್ತಾ? ಇದು ಮಾರ್ಜಿನ್. ಸಪೋಸ್ ನಿಮ್ದು ಮೇಲ್ಗಡೆ ಎಷ್ಟಿದೆ ಫುಲ್ ಬಸ್ಟ್ ಅಷ್ಟೇ ಬಂದ್ರೆ ಏನಿದೆ ಅಷ್ಟೇ ಇಡಿ. ಅಥವಾ 40 ಇಂಚಲ್ಲ 40 ಇಂಚ್ ಜಾಗದಲ್ಲಿ 42 ಇಂಚು ಬಂತು ಅನ್ಕೊಳ್ರೆ 4ರಿಂದ ಡಿವೈಡೆಡ್ ಬೈ ಮಾಡಿ 10.5 ಬರುತ್ತೆ. 10.5 ಇಂಚ್ ಇಲ್ಲಿ ಮಾರ್ಕ್ ಹಾಕಿ ಅದ್ರ ಮುಂದೆ ಮಾರ್ಜಿನ್ ನ ಹಾಕೊಬೇಕು. ಸೊ ಡೀಪ್ ಬ್ಲೌಸ್ ಬಗ್ಗೆ ಇನ್ನೊಂದು ಇದೇ ಮೆಷರ್ಮೆಂಟ್ ಅಲ್ಲಿ ಡೀಪ್ ನೆಕ್ ಇಟ್ಟು ಯಾವ ತರ ಇಟ್ಕೊಳ್ಬೇಕು ಅನ್ನೋದನ್ನ ನಾನು ಡೈರೆಕ್ಟ್ ನಿಮ್ಗೆ ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೀನಿ. ಜಸ್ಟ್ ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಈಸಿ ಆಗುತ್ತೆ ಅಂತ ಹೇಳಿ ನಾನು ಈ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಅಂಡರ್ ಬಸ್ಟ್ ಅಂದ್ರೆ ಇದು ನಮ್ಮ ಬಸ್ಟ್ ಲೈನ್. ಸೊ ಇಲ್ಲಿ ಅಂಡರ್ ಬಸ್ಟ್ ಲೈನ್ ಬರುತ್ತೆ, ಅದ್ರ ಕೆಳಗಡೆ ನಮ್ಮ ಫ್ರಂಟ್ ಪಟ್ಟಿ ಬರುತ್ತೆ. ಸೊ ಅಂಡರ್ ಬಸ್ಟ್ ಲೈನ್ ಹೆಂಗ್ ಹಾಕೊಳ್ಬೇಕು? ಇಲ್ಲಿಂದ ಒಂದು 2.5 15 ಇಂಚು ಲೆಂತ್ ಇಟ್ಟಾಗ ನೀವು 2.5 ಅಂಡರ್ ಬಸ್ಟ್ ಲೈನ್ ಮಾರ್ಕ್ ಹಾಕೊಬಹುದು. ತುಂಬಾ ಲೆಂತ್ ಕಡಿಮೆ ಇಟ್ಟಾಗ 2 ಇಂಚು. ಸೊ ಇಲ್ಲಿಂದ ನಾನು ಇವಾಗ 2.5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಈ ರೀತಿ ನೋಡಿ, ಇಲ್ಲಿ 2.5 ಇಂಚು. ಇಲ್ಲಿ ನಾನು ಇವಾಗ ಏನ್ ಮಾಡ್ತೀನಿ, ಸ್ಕೇಲ್ ಅಲ್ಲಿ ಸ್ಟ್ರೈಟ್ ಆಗಿ ಮಾರ್ಕ್ ಹಾಕೊಳ್ತೀನಿ. ಸೊ ಎಷ್ಟಕ್ಕೆ? 10 ಇಂಚು ಪ್ಲಸ್ 2 ಇಂಚು ಮಾರ್ಜಿನ್. ಸೊ ಟೋಟಲ್ 12 ಇಂಚು. ಓಕೆ. ಸೊ ವೇಸ್ಟ್ ರೌಂಡ್ ಸೇಮ್ ಅಷ್ಟೇ 12 ಇಂಚ್ ಏನಿದೆ ವೇಸ್ಟ್ ರೌಂಡ್ಗೆ ನಾವು ಇಲ್ಲಿ ಫ್ರಂಟ್ ಪಾರ್ಟ್ಗೆ ಡಿವೈಡೆಡ್ ಬೈ ಮಾಡಂಗಿಲ್ಲ.
ಬ್ಯಾಕ್ ಪಾರ್ಟ್ ಡಿವೈಡೆಡ್ ಬೈ ಮಾಡಿದೀವಿ, ಫ್ರಂಟ್ ಪಾರ್ಟ್ ಮಾಡಂಗಿಲ್ಲ. ಇಲ್ಲಿ ಎಷ್ಟು 10 ಇಂಚ್ ಇಟ್ಟಿದೀವಿ, ಸೊ ಇಲ್ಲೂ ಅಷ್ಟೇ 10 ಇಂಚೆ ಇಡಬೇಕು. 10 ಇಂಚು ಪ್ಲಸ್ 2 ಇಂಚು 12 ಇಂಚು, ಮಾರ್ಜಿನಿಗೆ 2 ಇಂಚು. ಓಕೆನಾ? ಸೊ ಇಲ್ಲಿ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ, 2 ಇಂಚು ಮಾರ್ಜಿನ್ ನಾನು ಇಲ್ಲಿ ಇಡ್ತಾ ಇದ್ದೀನಿ ನೋಡಿ. ಇದು ಮಾರ್ಜಿನ್, ಇಲ್ಲೂ ಅಷ್ಟೇ. ನೋಡಿ, ಇದು ಮಾರ್ಜಿನ್. ಸೊ ಈಗ ನಾವು ಇದನ್ನೆಲ್ಲ ಒಂದೇ ಲೈನ್ ಅಲ್ಲಿ ಸೇರಿಸ್ಕೊಳ್ಳೋಣ. ಸೊ ಇಷ್ಟು ಫಸ್ಟ್ ನಾವು ಮಾರ್ಕ್ ಹಾಕೊಳ್ಬೇಕಾಗತ್ತೆ. ಸೊ ಇದು ಬಂದು ಅಪೆಕ್ಸ್ ಪಾಯಿಂಟ್ ಲೈನ್. ಇದನ್ನ ಫ್ರಂಟ್ ನೆಕ್ ಅಂತ ನೀವು ಕನ್ಫ್ಯೂಷನ್ ಮಾಡ್ಕೊಬೇಡಿ, ಅಪೆಕ್ಸ್ ಲೈನ್ ಇದು. ಸೊ 10.25 ಪ್ಲಸ್ ಅರ್ಧ, ಸೊ ಇಸ್ ಈಕ್ವಲ್ ಟು 11 ಇಂಚಿಗೆ ಹಾಕಿದ್ದೀನಿ. ಓಕೆನಾ? ಸೊ ಲೆಂತ್ ಬಂದು 15 ಪ್ಲಸ್ 2 ಇಂಚು 17 ಇಂಚು. ಸೊ ಶೋಲ್ಡರ್ ಬಂದು 8 ಇಂಚು. ಆರ್ಮೋಲ್ ಲೆಂತ್ ಬಂದು 8.25 ಇಂಚು. ಶೋಲ್ಡರ್ ಏನಿಟ್ಟಿದೀವಿ ಅದಕ್ಕೆ 1/2 ಇಂಚು ಸೇರಿಸ್ಕೊಬೇಕು. ಚೆಸ್ಟ್ ಲೈನ್ ಬಂದು 9.25. ಸೊ ಇದು 1/2 ಇಂಚು ಡಾಟ್ಗೋಸ್ಕರ, ಇದು ಡಾಟ್. ಸೊ ಇದು ಮಾರ್ಜಿನ್. ಸೊ ಇಲ್ಲಿ 40 ಇಂಚು ಬಂದು 4 ಇಂಚಿಂದ ಡಿವೈಡೆಡ್ ಬೈ ಮಾಡಿದಾಗ 10 ಇಂಚೆ ಬರುತ್ತೆ. ಸೊ ಇಲ್ಲಿ ಸೇಮ್ ಅಷ್ಟೇ 10 ಇಂಚು. ಸೊ ಇಲ್ಲೂ ಸೇಮ್ ಅಷ್ಟೇ 10 ಇಂಚು. 10 ಇಂಚು ಎಲ್ಲಿ ಬಂತು? ಸೊ 10 ಇಂಚ್ ಹೆಂಗ್ ಬಂತು? ಸೊ ಇಲ್ಲಿ ಫುಲ್ ಬಸ್ಟ್ ಏನಿದೆ ಅದೇ ಮೆಷರ್ಮೆಂಟ್ ಇಲ್ಲೂ ಹಾಕಿದ್ವಿ, ಇಲ್ಲೂ ಹಾಕಿದ್ವಿ. ಓಕೆನಾ? ಸೊ ಇಲ್ಲಿ ಅರ್ಥ ಆಯ್ತು ಅನ್ಸುತ್ತೆ. ಅದಾದ್ಮೇಲೆ ನಮ್ಗೆ ನಾವೇನ್ ಮಾಡಿದ್ವಿ, ಇಲ್ಲಿ ಅಂಡರ್ ಬಸ್ಟ್ ಲೈನಿಗೆ ಸೊ ಇದು ಬಂದು 2.25 ಇಂಚ್ ಮಾರ್ಕ್ ಹಾಕ್ತಿವಿ. ಸೊ ಈ ಏನು ಇದೆ, ಸೊ ಇದು 2.25 ಇಂಚು. ಓಕೆನಾ? ಸೊ ಈಗ ನಾವು ಮೇನ್ ಡಾಟ್ ಮಾರ್ಕ್ ಹಾಕೋಣ. ಸೊ ಮೇನ್ ಡಾಟ್ ಮಾರ್ಕ್ ಹಾಕೊಳ್ಳಿಕ್ಕೆ ಮೇನ್ ಫಸ್ಟ್ ನಾವು ವಿಡ್ತ್ ತಗೊಳ್ಬೇಕು. ಸೊ ಅದಕ್ಕೆ ಮುಂಚೆ ನೆಕ್ ಮಾರ್ಕ್ ಹಾಕೊಂಬೇಡ. ಸೊ ಇಲ್ಲಿ ನಾನು ನೆಕ್ ಹೇಳಿದೆ. ಸೊ ಇದು ನೆಕ್ ಅಲ್ಲ, ಇದು ಅಪೆಕ್ಸ್ ಪಾಯಿಂಟ್ ಲೈನ್ ಆಗಿರುತ್ತೆ. ನೆಕ್ ಲೈನ್ ಅಂತ ನೀವು ಕನ್ಫ್ಯೂಷನ್ ಮಾಡ್ಕೊಬೇಡಿ. ನೆಕ್ ಬಿಡ್ತು ನೀವು 3.25 4 ಇಂಚ್ವರೆಗೂ ತಗೊಳ್ಬಹುದು. ಸೊ 3.25 4 ಇಂಚು ಆವರೇಜ್. 3 ಇಂಚು ಕಡಿಮೆ ಇಷ್ಟಪಡುವಂಥವ್ರು, 3.25 ಸ್ವಲ್ಪ ಜಾಸ್ತಿ, 4 ಇಂಚು ಜಾಸ್ತಿ ನೆಕ್ ಇಷ್ಟಪಡುವಂಥವ್ರು. ಸೊ ಇಲ್ಲಿಂದ ಇಲ್ಲಿಗೆ ನಾನೇನ್ ಮಾಡ್ತೀನಿ ಇವಾಗ 4 ಇಂಚು ಇಂಚಿಗೆ ನಾನೇನ್ ಮಾಡ್ತೀನಿ, ನೆಕ್ ಬಿಡ್ತ್ ಮಾರ್ಕ್ ಹಾಕೊಳ್ತೀನಿ. ನೋಡಿ, 4 ಇಂಚಿಗೆ ನಾನು ನೆಕ್ ಬಿಡ್ತ್ ಮಾರ್ಕ್ ಹಾಕೊಳ್ತೀನಿ. ಸೊ ಇದು ಬಂದು ನೆಕ್ ವಿಡ್ತ್. ಸೊ ಇಲ್ಲಿ ನಾನು ಲೈನ್ ಹಾಕ್ತೀನಿ. ಸೊ ಇದು ಏನ್ ನಾನು ಬರತ್ ತೋರಿಸಿ ನಾನು ನಿಮ್ ತಲೆಗೆ ಹೋಗಿದೆ ಅನ್ಕೊಳ್ತೀನಿ. ಸೊ ಇವಾಗ ನಾನು ಇದನ್ನ ಎರೇಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ ಬಿಡ್ತು ನಾನು ಇಲ್ಲಿ ಮಾರ್ಕ್ ಹಾಕಿದ್ದೀನಿ. ಈಗ ನೆಕ್ ಲೆಂತ್ ಸೊ 6, 6.25, 7 ಇಂಚು. 7 ಇಂಚು ಎಲ್ಲರೂ ಇಡ್ತಾರೆ. ಡಿಪ್ ಕಡಿಮೆ ಬೇಕು ಅನ್ನೋರು 6 ಇಂಚು. ಸೊ ಡಿಪೆಂಡ್ ಆಗುತ್ತೆ ನಿಮ್ಮ ಕಸ್ಟಮರ್ ಮೇಲೆ ಅಥವಾ ನೀವು ಸ್ಟಿಚ್ ಮಾಡ್ಕೊಳ್ತಾ ಇದ್ರೆ ನಿಮ್ಮ ಮೇಲೆ. ಸೊ ಇಲ್ಲಿ ನಾನು 7 ಇಂಚ್ ಇಡ್ತೀನಿ ರೆಡಿ. 7 ಇಂಚಿಗೆ ಅರ್ಧ ಇಂಚು ಸೇರಿಸಿ 7.25 ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಹಾಕ್ತೀನಿ. ಓಕೆನಾ? ಅದಾದ್ಮೇಲೆ ಇದ್ರದ್ದು
ಅಗಲ ಮಾರ್ಕ್ ಹಾಕೊಳ್ಳೋಣ. ಸೊ ಇಲ್ಲೊಂದು ನಾನು ಹಾಗೆ ರೌಂಡ್ ಶೇಪ್ ಕೊಡ್ತೀನಿ. ಅದಾದ್ಮೇಲೆ ಈ ರೀತಿ ಫುಲ್ ಶೋಲ್ಡರ್ ಇಡುವಾಗ ನಾವೇನ್ ಮಾಡ್ಬೇಕು, 1/2 ಇಂಚು ನಾವು ಶೋಲ್ಡರ್ ಸ್ಲೋಪ್ ಕಟ್ ಮಾಡಲೇಬೇಕು. ಡೀಪ್ ನೆಕ್ ಬ್ಲೌಸ್ಗೆ ಇದು ಅನ್ವಯ ಆಗೋದಿಲ್ಲ. ಈ ರೀತಿ ಏನ್ ಕಾಲರ್ ನೆಕ್, ಬೋಟ್ ನೆಕ್ ಅಥವಾ ಫುಲ್ ಶೋಲ್ಡರ್ ಫುಲ್ ಡೀಪ್ ಇದ್ರೆ ಇಟ್ಕೊಳ್ತೀವಿ, ಅದಕ್ಕೆ ನಾವು 1/2 ಇಂಚು ಶೋಲ್ಡರ್ ಸ್ಲೋಪ್ ಮಾರ್ಕ್ ಹಾಕ್ಲೇಬೇಕಿಲ್ಲ ಅಂದ್ರೆ ಬ್ಲೌಸ್ ಅಲ್ಲಿ ಕುಪ್ಪೆ ತರ ಬಂದ್ಬಿಡುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಈಗ ನಾನು ಏನ್ ಹೇಳಿದೆ, ಡಾಟ್ ಮಾರ್ಕ್ ಹಾಕೊಳ್ಬೇಕು. ಸೊ ಇಷ್ಟೆಲ್ಲ ಆದ್ಮೇಲೆ ಡಾಟ್ ಇರುತ್ತೆ. ಸೊ ಫಸ್ಟ್ ಡಾಟ್ ಎಲ್ಲಿ ಹಾಕ್ಬೇಕು ಅಂತ ನಾವು ಮಾರ್ಕ್ ಹಾಕೊಳ್ಬೇಕು. ನಮ್ಮ ಏನ್ ಅಪ್ಪರ್ ಚೆಸ್ಟ್ ಇದೆ 38 ಇಂಚು. ಸೊ ಡಿವೈಡೆಡ್ ಬೈ 10ರಿಂದ ಡಿವೈಡೆಡ್ ಬೈ ಮಾಡಬೇಕು. ಸೊ ಇದು ಫಾರ್ಮುಲಾ ಎಲ್ಲಾ ಬ್ಲೌಸ್ಗೆ ಎಲ್ಲಾ ಕಡೆ ಅಪ್ಲೈ ಆಗುತ್ತೆ, ತಲೆನೇ ಕೆಡಿಸ್ಕೊಂಬೇಡಿ. 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.8 ಬರುತ್ತೆ. ಸೊ ಇಲ್ಲಿ ಈ ಅಗಲ ಇಲ್ಲಿ ಇದೆಯಲ್ಲ ಈ ಅಂಡರ್ ಬಸ್ಟ್ ಲೈನ್, ಇಲ್ಲಿ 3.8ಗೆ ಮಾರ್ಕ್ ಹಾಕೊಳ್ಳೋಣ. ಸೊ 3.8 ಇಲ್ಲಿ ಬರುತ್ತೆ. ಓಕೆನಾ. ಸೊ ಓಕೆ, ಇಲ್ಲಿ ಮಾರ್ಕ್ ಹಾಕಿದ್ವಿ. ಇವಾಗ ನಮ್ಮ ಸೊಂಟದ ಸುತ್ತಳತೆ ಎಷ್ಟಿದೆ, ಸೊ ವೇಸ್ಟ್ ರೌಂಡ್ ನ ತಗೊಬೇಕು. ಸೊಂಟದ ಸುತ್ತಳತೆ 37 ಇಂಚ್ ಬರುತ್ತೆ. 37 ಇಂಚ್ನ 4ರಿಂದ ಡಿವೈಡೆಡ್ ಬೈ ಮಾಡಿ, ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 9.25 ಬರುತ್ತೆ. ಓಕೆನಾ. 9.25ಗೆ ಇಲ್ಲಿಂದ ಮಾರ್ಕ್ ಹಾಕೊಬೇಕು ನೀವು. ನೋಡಿ 9.25 ಇಲ್ಲಿ ಬರ್ತಾ ಇದೆ. ಸೊ 9.25 ಇಲ್ಲಿಗೆ ಬರ್ತಾ ಇದೆ. ಸೊ ಇಲ್ಲಿ ಮಾರ್ಕ್ ಹಾಕೊಂಡಿದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ನನಗೆ ಎಷ್ಟು ಉಳಿದಿದೆ, 1 ಇಂಚ್ ಉಳಿದಿದೆ. ಸೊ 1.25 ಇಂಚು ಉಳಿದಿದೆ. ಓಕೆನಾ. ಸೊ ಇಲ್ಲಿ ಏನ್ ಅಗಲ ಮಾರ್ಕ್ ಹಾಕಿದ್ದೀನಿ, 1.25 ಇಂಚ್ನ 2 ಕಡೆ ಡಿವೈಡೆಡ್ ಬೈ ಮಾಡಿ ಈ ರೀತಿ ಮಾರ್ಕ್ ಹಾಕೊಳ್ಳಿ. 1.25 ಇಂಚ್ನ 2 ಕಡೆ. ಸಪೋಸ್ 2 ಇಂಚ್ ಮಿಕ್ತು ಅಂದ್ರೆ ಈ ಮಾರ್ಕ್ ಇಂದ ಈ ಕಡೆ 1 ಇಂಚ್, ಈ ಕಡೆ 1 ಇಂಚ್. ಸಪೋಸ್ 1.5 ಇಂಚ್ ಮಿಕ್ತು ಅಂದ್ರೆ ಈ ಮಾರ್ಕ್ ಏನಿದೆ, ಈ ಮಾರ್ಕ್ ಇಂದ ಈ ಕಡೆ 3/4 ಇಂಚ್, ಈ ಕಡೆ 3/4 ಇಂಚ್, ಆ ರೀತಿ. ಓಕೆನಾ. ಅದಾದ್ಮೇಲೆ ಸೊ ಇಲ್ಲಿಂದ ಅಪೆಕ್ಸ್ ಪಾಯಿಂಟ್ ನಾವ್ ಇಲ್ಲಿ ಏನ್ ಮಾರ್ಕ್ ಹಾಕಿದೀವಿ, ಸೊ ಅಲ್ಲಿಗೆ ಈ ರೀತಿ ಡಾಟ್ ಹಾಕೊಳ್ಬೇಕು ನೀವು. ಸೊ ಇದು ನಮ್ಮ ಮೇನ್ ಡಾಟ್. ಫಸ್ಟ್ಗೆ ನಾವು ಈ ಡಾಟ್ ಹಾಕೊಳ್ಬೇಕು. ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಮಾರ್ಕ್ ಹಾಕೊಂಡು ಜಸ್ಟ್ ಹೀಗೆ ಶೇಪ್ ಕೊಡ್ಬೇಕು. ಸೊ ನೋಡಿ ಇದು ಬಂದು ಬೆಲ್ಟ್. ಓಕೆನಾ. ಸೊ ಇದು ಬಂದು ಬೆಲ್ಟ್ ಆಗುತ್ತೆ. ನೋಡಿ ಇಲ್ಲಿ ಶೇಪ್ ಕೊಟ್ಟಿದ್ದೀನಿ, ಇಲ್ಲಿ ಬೆಲ್ಟ್ ಕ್ರಿಯೇಟ್ ಆಯ್ತು. ಸೊ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಇನ್ನೊಂದು ಡಾಟ್ ಮಾರ್ಕ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಗೆ ನಮ್ಮ 3ನೇ ಡಾಟ್ ಮಾರ್ಕ್ ಹಾಕೊಬೇಕು. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ರೀತಿ ಮಾರ್ಕ್ ಹಾಕೊಂಡು ಹಾಗೆ ಇಲ್ಲಿ ಡಾಟ್ ಮಾರ್ಕ್ ಹಾಕೊಬೇಕು. ಸೊ ನಮ್ಮ ಡಾಟ್ ಕ್ರಿಯೇಟ್ ಆಯ್ತು. ಸೊ ಇದು ನಮ್ಮ ಫ್ರಂಟ್ ಪಾರ್ಟ್. ಸೊ ಏನಾದ್ರು ಡೌಟ್ ಇದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಅಥವಾ ಬ್ಯಾಕ್ ಪಾರ್ಟ್ ಅಲ್ಲಿ ನಾನು ಮಾರ್ಕ್ ಹಾಕುವಾಗ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ತಪ್ಪಿರೋ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಸೇಮ್ ಮೆಷರ್ಮೆಂಟ್ ಬೇಕಾದ್ರೆ ನೀವೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದ್ರದ್ದು ಸೇಮ್ ಮೆಷರ್ಮೆಂಟ್ಗೆ 10 ಇಂಚು ಡೀಪ್ ನೆಕ್ ಇಟ್ಟಾಗ 10 ಇಂಚು ಡೀಪ್ ನೆಕ್ ಇಟ್ಟಾಗ ಯಾವ ರೀತಿ ನಾವು ಶೋಲ್ಡರ್ ಮತ್ತೆ ಆರ್ಮೋಲ್ ಇಟ್ಕೊಳ್ಬೇಕು. ಸೊ ಇದು ಬಂದು ಡೀಪ್ ಇಲ್ಲ. ಸೊ ಡೀಪ್ ಇಲ್ಲ ಅಂದಾಗ ನಾವೇನ್ ಮಾಡ್ಬೇಕು, ಬ್ಯಾಕ್ ಅಲ್ಲಿ ತೋರಿಸ್ತೇನೆ ನಿಮಗೆ. 1/2 ಇಂಚು ನಾನು ಬ್ಯಾಕ್ ಅಲ್ಲಿ ಡೀಪ್ ತೆಗೆದು ಫ್ರಂಟ್ ಅಲ್ಲಿ 7 ಇಂಚ್ ತೆಗ್ದಿದ್ದೀನಿ. ಅದು ಲೆಕ್ಕಕ್ಕೆ ಬರಲ್ಲ. ಬ್ಯಾಕ್ ಅಲ್ಲಿ ಏನ್ ತೆಗ್ದಿದೀವಿ ಡೀಪ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಬ್ಲೌಸ್ಗಳು ಯಾವುದೇ ಕಾರಣಕ್ಕೂ ಶೋಲ್ಡರ್ ಸ್ಲೋಪ್ ಆಗಲ್ಲ. ಸೊ ನೋಡಿ ಈಗ ನಾನು ಹಾಕಿರೋ ಡ್ರೆಸ್ ಫುಲ್ ಕವರ್ ಆಗಿದೆ. ಹಿಂದೆಗಡೆನೂ ಅಷ್ಟೇ ಇಲ್ಲಿ ಫುಲ್ ಕವರ್ ಆಗಿದೆ. ಸೊ ನೀವು ಎಷ್ಟೇ ಲೂಸ್ ಆಗಿ ಹಾಕೊಳ್ಳಿ ಡ್ರೆಸ್ನ, ಶೋಲ್ಡರ್ ಡ್ರಾಪ್ ಆಗಲ್ಲ. ಸಪೋಸ್ ಅದೇ ಡೀಪ್ ನೆಕ್ ಇಟ್ಟಿರ್ತೀವಲ್ಲ ಬ್ಯಾಕ್ ಅಲ್ಲಿ, ನೀವೆಷ್ಟೇ ಫಿಟ್ ಆಗಿ ಸ್ಟಿಚ್ ಮಾಡ್ಕೊಳ್ಳಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ಏನಕ್ಕಂದ್ರೆ ಇಲ್ಲಿ ಆಗಲ್ಲ ಜಾಸ್ತಿ ಇರುತ್ತೆ, ಹಿಂದೆಗಡೆ ಬ್ರಾಡ್ ಇಟ್ಟಿರ್ತೀವಿ, ಕೂರೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವಾಗ ಫಿಟ್ಟಿಂಗಿಗೆ ಅಂತ ಬೇರೆ ಬೇರೆ ಐಡಿಯಾಗಳಿರುತ್ತೆ. ಸೊ ಆ ಟ್ರಿಕ್ಸ್ ಆ ಟಿಪ್ಸ್ನ ನೆಕ್ಸ್ಟ್ ನಾನು ನಿಮಗೆ ಸೇಮ್ ಮೆಷರ್ಮೆಂಟ್ ಅಲ್ಲಿ ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೀನಿ. ಸೊ ಇದರಲ್ಲಿ ನಿಮಗೆ ಫ್ರಂಟ್ ಟು ಬ್ಯಾಕ್ ಎರಡು ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಲೀವ್ ಕಟಿಂಗ್ ಕೂಡ ನಾನು ಮಾಡಿ ತೋರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.